ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸೋಮವಾರ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬಂದು ಇವಾಗ 10:30 ಆಗ್ತಾಯಿದೆ. ಮಿಷಿನ್ಗೆಲ್ಲ ಬಟ್ಟೆ ಹಾಕಿ ಆಯಿತು. ನೀನು ಸ್ವಲ್ಪ ಬೇಗನೆ ಹಾಕಿದೆ ಇವತ್ತು ಮಿಷಿನ್ಗೆ ಬಟ್ಟೆ. ಒಂದು 8:30 ಅನಿಸುತ್ತೆ, ಅಷ್ಟು ಬೇಗನೆ ಹಾಕಿದ್ದೆ. ಪ್ರತಿ ಸಾರಿ ಏನು ಮಾಡ್ತೀನಿ ಅಂದರೆ 10 ಗಂಟೆ ಮೇಲೆ ಅಥವಾ 10:30 ಮೇಲೆ ಮಿಷಿನ್ಗೆ ಬಟ್ಟೆ ಹಾಕ್ತೀನಿ. ಇವಾಗ ಸ್ವಲ್ಪ ಬೇಗನೆ ಬಟ್ಟೆ ಹಾಕಿದೆ, ಅದಕ್ಕೆ ನಾನು ಸ್ವಲ್ಪ ಹೊತ್ತು ಬಟ್ಟೆ ವಾಶ್ ಕೂಡ ಆಗುತ್ತೆ. ಹಾಗೆ ತಿಂಡಿ ಕೂಡ ಆಯಿತು. ತಿಂಡಿ ಬಂದು ಚಪಾತಿ ಮಾಡಿದೆ. ಚಪಾತಿ ತಿಂದ್ಕೊಂಡು ಹಾಗೆ ಈಗ ಕೆಲಸಗಳು ಸ್ಟಾರ್ಟ್ ಮಾಡಬೇಕು. ನೋಡಿ, ನನ್ನ ನಾಮ ಅಲ್ಲಿ ನಿದ್ದೆ ಮಾಡ್ತಾ ಇದ್ದಾಳೆ. ಓಕೆ, ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಓಕೆ, ಆಮೇಲೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಇವಾಗ ಏನಂದರೆ ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಲ್ಲ, ಇನ್ನು ಕ್ಲೀನ್ ಮಾಡಬೇಕು. ಇದೆಲ್ಲ ಸರಿ ಮಾಡಿ ನೀಟ್ ಮಾಡಿ ಉಪ್ಪು ಸಾಂಬಾರು ಮಾಡೋಣ ಅಂಥೇಳಿ, ಉಪ್ಪು ಸಾಂಬಾರು ಕೂಡ ಅಂದರೆ ಮೊಳಕೆ ಕಾಳು ಉಪ್ಪು ಸಾಂಬಾರು ಮಾಡೋಣ ಅಂಥೇಳಿ ಅದು ಕೂಡ ಆಯಿತು. ವಿಸಲೆಲ್ಲ ಆಗಿದೆ, ಇನ್ನು ಅದು ಕೂಲ್ ಆಗಬೇಕಷ್ಟೆ. ಮತ್ತು ಇವಾಗ ನಾನು ಸ್ವಲ್ಪ ಪಾತ್ರೆ ಇದೆ, ಬೆಳಿಗ್ಗೆನೇ ಸ್ವಲ್ಪ ಪಾತ್ರೆ ತೊಳೆದೆ, ಅದಕ್ಕೆ ಸ್ವಲ್ಪ ಇದೆ ಅಷ್ಟೆ, ಇರೋದು. ಈ ನಾಮ ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಇಲ್ಲಿ ಅಭ್ಯಾಸ ಮಾಡ್ಕೊತಿದ್ದೆ. ಡೈಲಿ ಇಲ್ಲಿ ಬಂದು ಮಲಗೋದು. ಇವಾಗ ನಾನು ಡೋರ್ ತೆಗೆದ ತಕ್ಷಣ ಇಲ್ಲಿ ಬಂದು ಮಲಗಿಬಿಡ್ತಾಳೆ. ಇವಾಗ ನಾನು ಕಿಚನೆಲ್ಲ ಕ್ಲೀನ್ ಮಾಡಿ ಆಮೇಲೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಅಷ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅದೆಲ್ಲ ಮಾಡಿ ಬಂದರೆ ಅಲ್ಲಿಗೆ ಕಿಚನ್ ಕೆಲಸ ಮುಗಿಯುತ್ತೆ. ಮತ್ತು ಆಮೇಲೆ ರೈಸ್ ಮುದ್ದೆ ಮಾಡ್ಕೊತೀನಿ ಮಧ್ಯಾಹ್ನ. ಓಕೆ, ಕಿಚನ್ ಕೆಲಸ ಏನಿದೆ ಅದನ್ನು ಮುಗಿಸಿ ಆಮೇಲೆ ಸ್ವಲ್ಪ ಕೆಲಸ ಇತ್ತು. ಏನಂದರೆ ನನಗೆ ಒಂದಷ್ಟು ದಿನಸಿ ಐಟಮ್ಗಳೆಲ್ಲ ಬೇಕಿತ್ತು. ನಾನು ದಿನಾಗೆ ಮರೆತು ಹೋಗೋದು ಈ ಥರನೇ ಆಗ್ತಾಯಿತ್ತು. ಅದಕ್ಕೆ ಇವಾಗ 1-2 ಆಗಿದ್ದಿದ್ರೆ ಹಾಗೆ ಮಮ್ಮನಿಗೆ ಬಾಯಲ್ಲಿ ಹೇಳ್ತಿದ್ದೆ. ಆದರೆ ಒಂದು ಸ್ವಲ್ಪ ಜಾಸ್ತಿನೇ ಐಟಮ್ ಬೇಕಿತ್ತು. ಅದರಿಂದ ನಾನಿವಾಗ ನನಗೇನೇನು ಬೇಕು ಅದಕ್ಕೆ ಕೂತ್ಕೊಂಡು ನೆನಪು ಮಾಡಿಕೊಂಡು ಯಾವುದ್ಯಾವ್ದು ಸ್ವಲ್ಪ ಇದೆ ಅದನ್ನೆಲ್ಲ ಹೇಳ್ಬಿಡೋಣ ಅಂಥೇಳಿ ಬರಿತಾ ಇದ್ದೀನಿ. ನನಗೆ ಈ ಕಡಲೆಬೇಳೆ ಮತ್ತು ಹುರ್ಗಡ್ಲೆ ಮತ್ತು ಹುರ್ಗಡ್ಲೆ ಓಕೆ 1/2 kg ಯೂಸ್ ಮಾಡ್ತೀನಿ. ಆದರೆ ಕಡಲೆಬೇಳೆ, ಕಡಲೆ ಬೀಜ ಈ ಥರದ್ದೆಲ್ಲ ಏನಂದರೆ ನಾನು ಸ್ವಲ್ಪ 1/4 kg ತರಿಸ್ತೀನಿ. ಡಿಮಾರ್ಟಲ್ಲಿ ಏನಂದರೆ 1/4 kg ಎಲ್ಲ ಕೊಡೋಲ್ಲ, ನಾವು 1/2 kgನೇ ತೊಗೋಬೇಕು. ಅದರಿಂದ ನಾನು ಏನು ಮಾಡ್ತೀನಿ, ಆ ಥರದ್ದೆಲ್ಲ ನಾನು ಡಿಮಾರ್ಟಲ್ಲಿ ತೊಗೊಳ್ಳಲ್ಲ. ತುಂಬ ದಿನ ಇಟ್ಟರೂ ಏನಾಗ್ಬಿಡುತ್ತೆ, ಹುಳ ಆಗಿಬಿಡುತ್ತೆ. ಈ ಕಡಲೆಬೇಳೆಯಲ್ಲಿ ಏನಂದರೆ ಒಗ್ಗರಣೆಗೆ ಅಷ್ಟೇ ಹಾಕ್ತೀನಿ, ಮತ್ತು ಇನ್ನೇನಕ್ಕೂ ಯೂಸ್ ಮಾಡಲ್ಲ. ಅದರಿಂದ ಈ ಥರದ್ದೆಲ್ಲ ಏನು ಮಾಡ್ತೀನಿ ನಾನು ಹೊರಗಡೆ ಅಂಗಡಿಯಲ್ಲೇ ತರಿಸ್ಕೊಳ್ಳುವಂಥದ್ದು. ಹಾಗೆ ಅದ್ರ ಜೊತೆಗೆ ನನಗೆ ಹೀಗೆ ಮೀಡಿಯಮ್ ರವೆ ಅದು ಇದು ಏನೆಲ್ಲ ಬೇಕು ಆ ಥರದ್ದೆಲ್ಲ ಸುಮ್ಮನೆ ಒಂದೊಂದು ಐಟಮ್ಗೆಲ್ಲ ಡಿಮಾರ್ಟ್ಗೆಲ್ಲ ಹೋಗೋದಿಲ್ಲ. ಅದಕ್ಕೆ ಏನೆಲ್ಲ ಬೇಕು ಅಂದ್ಕೊಂಡು ನೆನಪು ಮಾಡಿಕೊಂಡು ನಾನಿಲ್ಲಿ ಬರಿತಾ ಇದ್ದೀನಿ. ಹಾಗೆ ಇದು ನೋಡಿ, ನಾಮನು ಕೂಡ ಬಂದು ಪಕ್ಕದಲ್ಲಿ ಮಲ್ಕೊಳ್ಳುವಂಥದ್ದು. ಯಾಕೆಂದರೆ ಅದಕ್ಕೆ ಹಂಗೆ ಟಚ್ ಮಾಡ್ಕೊಂಡು ಮಲಗಿದ್ರೆ ಒಂಥರ ಬೆಚ್ಚಗಾಗುತ್ತಲ್ಲ, ಅದಕ್ಕೆ ಅಲ್ಲಿ ಬಂದು ಮಲ್ಕೊಳ್ಳೋಕ್ಕೆ ಈಗ ರೆಡಿ ಆಗ್ತಾಯಿದೆ. ಫುಲ್ಲು ಒಂದು ಸರಿ ತನ್ನ ಮೈನೆಲ್ಲ ತಾನೇ ಎಲ್ಲ ನೆಕ್ಕೊಂಡು ನಾಲ್ಗೆಯಲ್ಲಿ ಆಮೇಲೆ ನಿದ್ದೆ ಮಾಡುವಂಥದ್ದು. ಯಾವಾಗಲೂ ಅಷ್ಟೇ ಅದೇ ಥರನೇ ಮಾಡುತ್ತೆ. ಅದಕ್ಕೆ ನಾನಿಲ್ಲಿ ಅದು ಕೆಲಸ ಮಾಡ್ತಾಯಿದ್ದೆ. ಹಾಗೆ ನಾನು ಕೂಡ ಬರೆದ್ಬಿಟ್ಟು ಇವಾಗ ಇದು ಏನೇನು ಬೇಕೋ ಅದನ್ನೆಲ್ಲ ಬರೆದ್ಬಿಟ್ಟು ಏನು ಮಾಡ್ತೀನಿ ಅಂದರೆ ಒಂದು ಫೋಟೋ ತೆಗೆದುಬಿಟ್ಟು ಸಂಜೆ ಬರಬೇಕಾದ್ರೆ ಇಷ್ಟು ಐಟಮ್ಗಳು ಬೇಕು ತೊಗೊಬಂದ್ಬಿಡಿ ಅಂತ ಹೇಳ್ತೀನಿ. ಆವಾಗ ಮಮ್ಮ ತೊಗೊಂಡು ಬರ್ತಾರೆ. ಆವಾಗ ಮರೆಯೋದು ಇಲ್ಲ, ಏನಿಲ್ಲ. 1-2 ಐಟಮ್ ಆದರೆ ಆರಾಮಾಗಿ ಬಾಯಲ್ಲೇ ಹೇಳ್ಬೋದು. ತುಂಬ ಒಂದು 7-8 ಐಟಮ್ಸ್ ಎಲ್ಲ ಬೇಕು ಅಂದಾಗ ನಾವು ಈ ಥರ ಬರೆದ್ಬಿಟ್ಟು ಕಳಿಸ್ಬಿಟ್ರೆ ಅವರು ತೊಗೊಬರ್ತಾರೆ, ಆ ಥರ. ಓಕೆ, ಇಲ್ಲಾಂದರೆ ಟೈಪ್ ಮಾಡಿ ಕೂಡ ಕಳಿಸ್ಬೋದು. ನಾನು ಟೈಪ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮರ್ತೋಗಿರ್ತಾವಲ್ಲ, ಅದೆಲ್ಲ ನೆನಪಾಗಲ್ಲ. ಅದರಿಂದ ಏನು ಮಾಡ್ತೀನಿ, ಈ ರೀತಿ ಕೂತ್ಕೊಂಡು ನೆನಪು ಮಾಡ್ಕೊಂಡು ಎಲ್ಲ ಬರೆದು ಆಮೇಲೆ ಒಂದು ಫೋಟೋ ತೆಗೆದು ಕಳಿಸುವಂಥದ್ದು, ಈ ಥರ ಮಾಡ್ತೀನಿ ಅಷ್ಟೇ. ಹಾಗೆ ನ್ಯೂಸ್ ಪೇಪರು ಏನಿದೆ ಅದು ಪೇಪರ್ನ ನಾನು ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ನೀವು ಸುಮಾರು ವೀಡಿಯೋದಲ್ಲಿ ನೋಡಿರ್ತೀರ. ಹಾಗೆ ಈ ಪೇಪರ್ಸ್ ಎಲ್ಲ ಖಾಲಿಯಾಗಿತ್ತು, ಅದನ್ನು ಕೂಡ ಕಟ್ ಮಾಡಿಬಿಡೋಣ ಅಂತೇಳಿ ಕೂತ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಇದು ಒಂದು ಸ್ವಲ್ಪ ಒಂದೊಂದು ಸರಿ ಫ್ರೀ ಇದ್ರೆ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿಟ್ಟಿರ್ತೀನಿ. ಅರ್ಜೆಂಟಿಗೆ ಅಂದರೆ ಒಂದು ಸ್ವಲ್ಪ ಆ ಟೈಮಿಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡಿರ್ತೀನಿ.
ಇವಾಗ ಖಾಲಿ ಆಗ್ತಾ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಕೂತ್ಕೊಂಡು ಜಾಸ್ತಿನೇ ಕಟ್ ಮಾಡಿಬಿಡೋಣ ಅಂತೇಳಿ ಇಲ್ಲಿ ಕಟ್ ಮಾಡ್ತಾ ಇರುವಂಥದ್ದು. ಇದೇನೆಂದರೆ ಮನೆ ಕ್ಲೀನ್ ಮಾಡೋದಕ್ಕಿಂತ ಮೊದಲು ಈ ಕೆಲಸ ಮಾಡ್ತೀನಿ. ಅಂದರೆ ಕಟ್ ಮಾಡೋದೇನಿದೆ ಅದನ್ನೆಲ್ಲ ಮಾಡ್ತೀನಿ. ಏಕೆಂದರೆ ಕ್ಲೀನ್ ಎಲ್ಲ ಮಾಡಿದ್ಮೇಲೆ ಇದು ಮಾಡೋಕ್ಕಾಗಲ್ಲ. ಆವಾಗ ಏನಾಗುತ್ತೆ ಅಂದರೆ ಕ್ಲೀನ್ ಮಾಡಿದ್ಮೇಲೆ ಮಾಡಿದ್ರೆ ಫುಲ್ ಇದ್ರದ್ದು ಪೇಪರ್ದು ಏನು ಪೀಸ್ಗಳಿರುತ್ತೆ ಅದೆಲ್ಲ ಗಲೀಜೆಲ್ಲ ಉದುರುತ್ತಾ ಇರುತ್ತೆ. ಆದ್ದರಿಂದ ಫಸ್ಟು ಪೇಪರ್ಸ್ ಕೆಲಸ ಏನಿದೆ ಅದನ್ನೆಲ್ಲ ಮುಗಿಸಿ ಆಮೇಲೆ ಕಸ ಎಲ್ಲ ಗುಡಿಸಿ ಒರೆಸುವಂಥ ಕೆಲಸ ಮಾಡಬೇಕು. ಅದಕ್ಕೆ ಬೆಳಿಗ್ಗೆನೇ ಈ ಕೆಲಸನ ಮುಗಿಸ್ಬಿಡೋಣ ಅಂಥೇಳಿ ಒಂದು ಸ್ವಲ್ಪ ಜಾಸ್ತಿನೇ ಕಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಪ್ರತಿ ಸಾರಿ ತೋರಿಸಿಲ್ಲ, ಒಂದು ಬಾರಿನೋ ಅಥವಾ 2 ಬಾರಿನೋ ತೋರಿಸಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದು ಒಂದು ಊಟ ಮಾಡಬೇಕಾದ್ರೆ ಸೈಡಲ್ಲಿ ಒಂದು ಪೇಪರ್ ಇಟ್ಟಿರ್ತೀನಿ. ಏಕೆಂದರೆ ಕರಿಬೇವು ಅಥವಾ ಮೆಣಸಿನ್ಕಾಯಿ ಈ ಥರದ್ದು ಏನಾದರೂ ತಿನ್ನಲ್ವಲ್ಲ ಅಂಥ ಐಟಮ್ಗಳನ್ನ ಈ ಥರ ಪೇಪರ್ ಮೇಲೆ ಇಡೋದು. ಆಮೇಲೆ ಊಟ ಎಲ್ಲ ಆದಮೇಲೆ ಆ ಪೇಪರ್ನ ತೊಗೊಂಡೋಗಿ ಇಡುವಂಥದ್ದು, ಬೀಸಾಕುವಂಥದ್ದು. ನನಗೇನಂದರೆ ನಾವು ಕೌಶಿನೂ ಮತ್ತು ಮೊನ್ಮಮ್ಮ ಇಬ್ಬರೂ ಈ ಥರ ಪೇಪರೆಲ್ಲ ಇಡ್ತಾರೆ. ನಾನು ಆಗಲ್ಲ, ಸೈಡಲ್ಲಿ ತಟ್ಟೆಲ್ಲೇ ಒಂದು ಸೈಡಲ್ಲಿ ಇಟ್ಕೊಂಡಿರ್ತೀನಿ ಅಷ್ಟೇ. ಅದಕ್ಕೆ ಇದನ್ನು ಕಟ್ ಮಾಡಿ ಇಡ್ತಾಯಿದ್ದೀನಿ. ನೋಡಿ, ನಿಮಗೂ ಏನಾದರೂ ಈ ಥರದ್ದು ಯೂಸ್ ಆಗುತ್ತೆ ಅಂದರೆ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ಊಟ ಮಾಡೋ ಟೈಮಲ್ಲಿ ಎಲ್ಲ 3 ಟೈಮೂ ಅಷ್ಟೇ, ತಿಂಡಿ, ಊಟ ಮತ್ತು ರಾತ್ರಿ ಆ ಥರ ಟೈಮಲ್ಲಿ ಏನಾದರೂ ಊಟ ಮಾಡಬೇಕಾದ್ರೆ ಅದರಲ್ಲಿ ಏನೋ ಒಂದು ತರಕಾರಿ ಆ ಥರದ್ದೆಲ್ಲ ತಿನ್ನಲ್ಲ ಅಂದರೆ ಈ ಪೇಪರ್ ಮೇಲೆ ಇಟ್ಟರೆ ಆಮೇಲೆ ಆರಾಮಾಗಿ ಡಸ್ಟ್ಬಿನ್ನಲ್ಲಿ ಹಾಕ್ಬೋದು. ಪೇಪರ್ ಜೊತೆ ಎತ್ಕೊಂಡೋಗಿ ಹಾಕ್ಬೋದು. ನಾನು ಇವಾಗ ಕಸ ಎಲ್ಲ ಗುಡಿಸಿ ಎಲ್ಲ ಆಯಿತು. ಕಸ ಎಲ್ಲ ಗುಡಿಸಿದ್ಮೇಲೆ ಈ ನಲ್ಲಿ ಟ್ಯಾಪ್ ಏನಿದೆ, ಈ ಟ್ಯಾಪು ಒಂದು ಫಿಲ್ಟರ್ ಇರುತ್ತೆ. ಅಂದರೆ ಎಲ್ಲ ನಲ್ಲಿಗಳಿಗೂ ಒಂದು ಫಿಲ್ಟರ್ ಇದ್ದೇ ಇರುತ್ತೆ. ಇದಕ್ಕೂ ಕೂಡ ಇದೆ ಫಿಲ್ಟರು. ಅದೇನಾಗಿದೆ, ಸ್ವಲ್ಪ ಈಕ್ವಲ್ ಇಲ್ಲ, ಸ್ವಲ್ಪ ಮೇಲೆ ಕೆಳಗೆ ಆ ಥರ ಆಗಿಬಿಟ್ಟಿದೆ. ಅದೇನಾಗಿದೆ, ಆ ಥರ ಆಗಿರೋದ್ರಿಂದ ನೀರು ಸರಿಯಾಗಿ ಸಿಂಕ್ ಒಳಗಡೆ ಬೀಳ್ತಾ ಇಲ್ಲ. ಫುಲ್ಲು ಒಂಥರ ಏನಾಗುತ್ತೆ ಅಂದರೆ ಸುತ್ತಾ ಇರುತ್ತೆ, ಮಧ್ಯಾಹ್ನ ಬೀಳುತ್ತೆ, ಈ ಥರ ಎಲ್ಲ ಆಗ್ತಾಯಿದೆ. ಅದಕ್ಕೆ ನಾನು ಏನಾದರೂ ಒಂದು ಐಡಿಯಾ ಮಾಡಬೇಕು ಅಂತೇಳಿ ಈ ಥರ ಬಲೂನ್ದು ಒಂದು ವಿಡಿಯೋ ನೋಡಿದ್ದೆ. ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಇದನ್ನು ಮಾಡ್ತಾಯಿದ್ದೀನಿ. ಆದರೆ ಇದು ವರ್ಕ್ ಆಗುತ್ತಾ ಏನೋ ಐಡಿಯಾ ಇರಲಿಲ್ಲ. ಟ್ರೈ ಮಾಡೋಣ, ಬಲೂನು ಕೂಡ ಮನೇಲಿತ್ತು ಅಂಥೇಳಿ ಆಮೇಲೆ ಒಂದು ಬಲೂನ್ನ ತೊಗೊಂಡು ಯೂಸ್ ಮಾಡಿದೆ. ಅದು ಸರಿ ಬರಲಿಲ್ಲ. ಅಂದರೆ ಕಟ್ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡ ಹೋಲ್ ಕಟ್ ಮಾಡಿಬಿಟ್ಟಿದೆ, ಅದು ಜಾಸ್ತಿ ನೀರು ಬೀಳೋದಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಮತ್ತೆ ಇನ್ನೊಂದು ಬಲೂನ್ ತೊಗೊಬಂದು, ಏಕೆಂದರೆ ಫಸ್ಟ್ ನಮಗೆ ಗೊತ್ತಾಗಲ್ಲ, ಆಮೇಲೆ ಯೂಸ್ ಮಾಡ್ತಾನೆ ಗೊತ್ತಾಗೋದು. ಆವಾಗ ಅನ್ನಿಸ್ತು ನನಗೆ ಸಣ್ಣದಾಗಿ ಕಟ್ ಮಾಡಬೇಕಿತ್ತು ಅಂಥೇಳಿ. ಆಮೇಲೆ ಮತ್ತೆ ಇನ್ನೊಂದು ಬಲೂನ್ ತಂದು ಅದನ್ನು ಇವಾಗ ಸಣ್ಣದಾಗಿ, ಆದಷ್ಟು ಸಣ್ಣದಾಗಿ ಕಟ್ ಮಾಡೋಣ ಅಂಥೇಳಿ ಸಣ್ಣದಾಗಿ ಕಟ್ ಮಾಡಿದ್ಮೇಲೆ ಅದು ನೀಟಾಗಾಯಿತು. ಓಕೆ, ಹಾಗೆ ಚೆನ್ನಾಗಿ ಕೂಡ ವರ್ಕ್ ಆಯಿತು. ನನಗಂತೂ ಖುಷಿ ಆಯಿತು. ಇಲ್ಲಾಂದಿದ್ರೆ ಬೇರೆ ನಲ್ಲಿ ತಂದು ಫಿಕ್ಸ್ ಮಾಡಬೇಕಿತ್ತು ಅಷ್ಟೇ. ಓಕೆ, ಅದು ಒಂದು ಕೆಲಸ ಆಯಿತು. ಅದಾದಮೇಲೆ ಇಲ್ಲೂ ಒಂದು ಕೆಲಸ ಇತ್ತು. ಈ ವೈಯರ್ ಏನಿದೆ, ನಾನು ಇಲ್ಲಿ ಸ್ಪೀಡಲ್ಲಿ ಇಟ್ಟಿದ್ದೀನಿ. ಏನಂದರೆ ಮೊಬೈಲ್ ಚಾರ್ಜ್ಗೆ ಹಾಕುವಂಥ ವೈಯರು. ಅದೇನಾಗಿದೆ ಅಂದರೆ ಫುಲ್ಲು ವೈಯರ್ ಫುಲ್ಲು ಉದ್ದ ಇದೆ. ಅದಕ್ಕೆ ಒಂದು ನಾನು ರಬ್ಬರೆಲ್ಲ ಹಾಕಿದ್ದೆ. ಆದರೆ ನಾವೇನು ಮಾಡ್ತೀವಿ ಅಂದರೆ ಊರಿಗೆಲ್ಲ ಹೋದಾಗ ಒಂದೊಂದ್ಸರಿ ಆ ರಬ್ಬರೆಲ್ಲ ತೆಗೆದುಬಿಡ್ತೀವಿ. ಆವಾಗ ಮತ್ತೆ ಅದು ಉದ್ದನೇ ಇರುತ್ತೆ ಆ ವೈಯರು. ಮತ್ತೆ ಚಿಕ್ಕದಾಗಿ ರಬ್ಬರೆಲ್ಲ ಹಾಕೋಣ ಅಂದರೆ ಅದು ಸರಿಯಾಗಿ ಬರ್ತಾನೆ ಇಲ್ಲ. ನಾನು ಟ್ರೈ ಮಾಡಿ ಸಾಕಾಯಿತು. ಏಕೆಂದರೆ ಚಿಕ್ಕದಾಗಿ ಹಾಕ್ಬಿಟ್ರೆ ಅದು ನೀಟಾಗಿ ಅಲ್ಲೇ ಮೊಬೈಲ್ ಚಾರ್ಜ್ ಹಾಕ್ಬೋದು, ಅದು ಅಲ್ಲೇ ಇರುತ್ತೆ, ಏನು ಅನ್ಸಲ್ಲ. ಅದು ಉದ್ದ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ನಮ್ಮ ಬೆಕ್ಕಿದೆಯಲ್ಲ ಅದೇನು ಮಾಡುತ್ತೆ, ಏನೋ ಹಗ್ಗ ಥರ ಇದೆಯಲ್ಲ ಅಂದ್ಬಿಟ್ಟು ಅದನ್ನು ಹೋಗಿ ಎಳೆಯುವಂಥದ್ದು, ಕಚ್ಚುವಂಥದ್ದು ಆ ಥರದ್ದೆಲ್ಲ ಮಾಡ್ತಾ ಇರುತ್ತೆ. ಒಂದೊಂದು ಸರಿ ಏನು ಮಾಡಿರ್ತೀವಿ ಅಂದರೆ ನಾವು ಚಾರ್ಜರ್ನ ಆಫೇ ಮಾಡಿರಲ್ಲ. ಒಂದು ಸರಿ ಏನು ತುಂಬ ಸರಿ ಆ ಥರ ಆಗಿರುತ್ತೆ, ಆಫೇ ಮಾಡಿರಲ್ಲ. ಅಂಥ ಟೈಮಲ್ಲಿ ಅದು ಕರೆಂಟ್ ಏನಾದರೂ ಇದ್ದರೆ ಬೆಕ್ಕಿಗೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಈ ಥರ ರಬ್ಬರ್ ಹಾಕಿ ಇಡ್ತೀನಿ. ಅದು ನೋಡಿದ್ರೆ ವರ್ಕ್ ಆಗಲಿಲ್ಲ. ಆಮೇಲೆ ಬೇಡ ಅಂದ್ಬಿಟ್ಟು ಮತ್ತೆ ಅದನ್ನು ತೆಗೆದು ಬಿಚ್ಚಿಟ್ಟೆ, ಮತ್ತೇನಾದರೂ ಮಾಡಿದ್ರಾಯಿತು ಆಮೇಲೆ ಅಂತೇಳಿ. ಅದಾದಮೇಲೆ ಇದು ಬಂದು ಸಾಯಂಕಾಲ, ಅವತ್ತು ಸೋಮವಾರ ಆಗಿರೋದ್ರಿಂದ ನೀರು ಖಾಲಿಯಾಗಿತ್ತು. ಟ್ಯಾಂಕರ್ಗೆ ಹೇಳಿದ್ದೀವಿ, ಅಂದರೆ ಟ್ಯಾಂಕರ್ ಬರಬೇಕಿತ್ತು. ನೋಡಿದರೆ ಟ್ಯಾಂಕರ್ ಬರಲೇ ಇಲ್ಲ. ಫುಲ್ಲು ಸಂಜೆ ಬಂತು, ಅಂದರೆ ಬೆಳಿಗ್ಗೆನೇ ಟ್ಯಾಂಕರ್ಗೆ ಹೇಳಿದ್ದು, ಸಂಜೆ ಬಂತು ಟ್ಯಾಂಕರು. ಅದಾದಮೇಲೆ ನಾನು ಅಂದರೆ ಸಂಜೆ ಇದು ಆಗಿರೋದ್ರಿಂದ ಹೊರ್ಗಡೆ ಕೂತ್ಕೊಂಡಿದ್ದೀನಿ.
ಏನೋ ಒಂಥರ ನೀರು ಎಲ್ಲೋ ತೊಡ್ತಾ ಇದೆ, ಆ ಥರ ಸೌಂಡ್ ಆಗ್ತಾಯಿದೆ. ಈ ಹೆಚ್ಚಾಗಿ ಏನಂದರೆ ಬಚ್ಚಲು ಮನೇಲಿ ತೊಡ್ತಾ ಇರುತ್ತೆ ಒಂದೊಂದ್ಸರಿ. ತೊಟ್ಟಿ ನೀರದು ನಲ್ಲಿ ಏನಿದೆ, ತೊಟ್ಟಿಗೆ ಬೀಳುವಂಥ ನಲ್ಲಿ, ಅದು ಒಂದು ಸ್ವಲ್ಪ ಒಂದೊಂದ್ಸರಿ ಆ ಥರ ಆಗ್ತಾ ಇರುತ್ತೆ. ಬಂದು ನೋಡಿದೆ, ಅದು ನನಗೆ ಎಲ್ಲಿ ಅಂತ ಗೊತ್ತಾಗಲಿಲ್ಲ, ಸುಮ್ಮನೆ ಹಾಗೆ ಆದೆ. ಕೌಶಿ ಬಂದಮೇಲೆ ಏನು ಕಿಚನಿಗೆ ಬರ್ತೀನಿ, ನೋಡಿದರೆ ನೀರು ಎಲ್ಲ ತೊಟ್ಟಿ ಅಂದರೆ ಕ್ಯಾನ್ ಏನಿದೆ, ನೀರಿನ ಕ್ಯಾನು, ಅದು ತೂತಾಗ್ಬಿಟ್ಟಿದೆ. ಅದರಿಂದ ಅದೆಲ್ಲ ನೀರೆಲ್ಲ ತೊಟ್ಟಿ ಈ ಥರ ಎಲ್ಲ ಆಗಿದೆ. ಆಮೇಲೆ ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಅದನ್ನೆಲ್ಲ ನೀಟಾಗಿ ಒರೆಸಿ, ಮತ್ತು ಆ ಕ್ಯಾನಿಂದ ಇನ್ನೊಂದು ಕ್ಯಾನಿಗೆ ನೀರನ್ನ ಬದಲಾಯಿಸಿ, ಮತ್ತು ಆ ಕ್ಯಾನ್ ಏನಿದೆ ಅದನ್ನು ತೊಗೊಂಡೋಗಿ ಹೊರಗಡೆ ಇಟ್ಟೆ. ಈ ಥರ ಎಲ್ಲ ಆಯಿತು. ಒಂದು ಕಡೆ ಕಾಫಿಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಟ್ಯಾಂಕರ್ ಬಂತು. ಅದೇ ಟೈಮಿಗೆ ಟ್ಯಾಂಕರ್ ಬಂದಿದೆ. ಮತ್ತು ಅವರು ನಾವೊಂದು 10 ನಿಮಿಷ ಅಲ್ಲಿದ್ದರೆ ನೀರನ್ನ ಹಾಕ್ತಾ ಇರ್ತಾರೆ, ಅಂದರೆ ವೆಯ್ಟ್ ಮಾಡ್ತಾರೆ. ಇಲ್ಲಾಂದರೆ ಯಾರು ಇಲ್ಲಾಂದರೆ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ, ಅಂದರೆ ತೊಗೊಂಡೋಗ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಕಾಫಿ ಮಾಡ್ತಾಯಿದ್ದೀನಿ, ಇಲ್ಲೊಂದು ಕಡೆ ನೀರೆಲ್ಲ ಇದಾಗ್ತಾಯಿದೆ. ನೋಡೋಕ್ಕೆ ಒಂಥರ ಆಗ್ತಾಯಿತ್ತು. ಆದಷ್ಟು ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಕಾಫಿನೂ ಮಾಡಿಕೊಟ್ಟೆ. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ಕ್ಯಾನು ಕೂಡ ಇವಾಗ ಒಂದು ಹೊಸ ಕ್ಯಾನ್ ತೊಗೊಬರ್ಬೇಕು. 3 ಕ್ಯಾನ್ ಇದ್ದರೆ ನಮಗೆ 2 ಕ್ಯಾನ್ ಖಾಲಿ ಆದ ತಕ್ಷಣ ಇನ್ನೊಂದು 2 ಕ್ಯಾನ್ ನೀರು ತೊಗೊಬರ್ಬೋದು. ಆ ಥರ ಒಂದು ಉಳ್ಕೊಳ್ಳುತ್ತೆ, ಅಂದರೆ ನೀರಿರುವಂಥ ಕ್ಯಾನು. 2 ಕ್ಯಾನ್ ಖಾಲಿ ಆದ ತಕ್ಷಣ ನಾವು ನೀರು ತೊಗೊಬಂದು ಇಟ್ಕೋತೀವಿ. ಆ ಥರ ಅದು ನೋಡಿದ್ರೆ ಆ ಥರ ಆಯಿತು. ಅದೂ ಸುಮಾರು ದಿನದಿಂದ ಬಿದ್ದು ಹಾಳಾಗಿತ್ತು. ಆಮೇಲೆ ಸುಮಾರು ದಿನದಿಂದ ಅನ್ಕೋತಿದ್ವಿ ಹೊಸ ಕ್ಯಾನ್ ತರಬೇಕು ಅಂತ. ಆದರೆ ಅದೇನು ಹಾಳಾಗಿತ್ತು ಅಂದರೆ ಸ್ವಲ್ಪ ಏನು ಹೇಳ್ತೀವಿ, ಡ್ಯಾಮೇಜ್ ಥರ ಆಗಿತ್ತು. ಅಂದರೆ ನೀರು ಲೀಕ್ ಆಗೋದು ಆ ಥರದ್ದೇನೂ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ಕೂಡ ಸುಮ್ಮನೆ ಆಗಿದ್ದೆ. ಲಾಸ್ಟಲ್ಲಿ ಯಾವಾಗ ಅದು ಈ ಥರ ಆಯಿತು, ಆಮೇಲೆ ನಾನು ಕ್ಯಾನ್ ಚೇಂಜ್ ಮಾಡಿಬಿಡೋಣ ಅಂತೇಳಿ ಕ್ಯಾನ್ ಚೇಂಜ್ ಮಾಡಿದ್ದು. ಆಮೇಲೆ ಕಾಫಿ ಎಲ್ಲ ಕುಡ್ಕೊಂಡು ನಾನು ಕೂಡ ಹಾಗೆ ಕೌಶಿ ಇದು ಇದಿತ್ತು ಆಲೂಗಡ್ಡೆ ಚಿಪ್ಸು, ಏನು ಹೇಳ್ತೀವಿ ಫಿಂಗರ್ ಚಿಪ್ಸು, ಅದನ್ನು ಕೂಡ ನಾವು ಮಾಡ್ತೀನಿ ಅಂದ್ಬಿಟ್ಟು ಅದನ್ನೆಲ್ಲ ಫ್ರೈ ಮಾಡ್ದೆ. ಅದನ್ನೆಲ್ಲ ತಿಂದ್ಕೊಂಡು ರಾತ್ರಿ 10:30 ಆ ಥರ ಟೈಮಿಗೆ ಇದನ್ನು ಕೆಳಗಡೆ ಕರ್ಕೊಂಡು ಹೋಗ್ತೀನಿ. ಗಲೀಜೆಲ್ಲ ಮಾಡಿ ಬರಲಿ ಅಂತ. ಯಾವಾಗಲೂ ಪ್ರತಿದಿನ ಅದೇ ಥರ ಮಾಡ್ತೀನಿ. 10:30 10:45 ಆ ಥರ ಟೈಮಲ್ಲಿ ಕರ್ಕೊಂಡೋಗಿ ಬಿಟ್ಟಿದ್ದೀನಿ. ಗಲೀಜೆಲ್ಲ ಮಾಡಿ ಆದಮೇಲೆ ಬರಲೇ ಇಲ್ಲ, ಅಲ್ಲೇ ಇದೆ. ನಾನು ಅದನ್ನು ಕರೆದೇ ಬರಲಿಲ್ಲ. ನಾನು ಎಷ್ಟೋ ತನಕ ನಿಂತ್ಕೊಳ್ಳಿ, 1/4 ಗಂಟೆ 20 ನಿಮಿಷ ನಿಂತ್ಕೊಂಡೆ, ಬರಲಿಲ್ಲ. ಆಮೇಲೆ ಮೇಲೆ ಬಂದುಬಿಟ್ಟ. ಎಷ್ಟೊತ್ತಿಗೆ ಬರುತ್ತೆ ಬರಲಿ, ನಾವು ಮಲಗೋ ತನಕ ನೋಡೋಣ ಅಂತೇಳ್ಬಿಟ್ಟು ಬಂದೆ. ಸ್ವಲ್ಪ ಹೊತ್ತಾದಮೇಲೆ ಈ ಥರದೊಂದು ಚಿಟ್ಟೆನ ಹಿಡ್ಕೊಂಡು ಬಂದಿರುವಂಥದ್ದು. ಅಂದರೆ ಸಂಜೆ ಟೈಮ್ ಈ ಹುಳಗಳು ಅದು ಇದು ಎಲ್ಲ ಓಡಾಡ್ತಾ ಇರುತ್ತಲ್ಲ, ಅದನ್ನೆಲ್ಲ ಇಟ್ಕೊಬರುವಂಥದ್ದು. ಆಮೇಲೆ ಹೋಗ್ಬಿಟ್ಟು ಈ ಥರದೊಂದು ಚಿಟ್ಟೆನ ಹಿಡ್ಕೊಬಂದಿದೆ. ಆಮೇಲೆ ಅದನ್ನು ಹಿಡ್ಕೊಬಂದು ಅದ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಅದನ್ನು ಇದು ತಿಂದಿದ್ದು. ಈ ಥರ ಎಲ್ಲ ಆಯಿತು. ನಾನು ನೋಡಿದೆ ಬಂದಿಲ್ಲ ಅಂದರೆ ಇನ್ನು ಲಾಕ್ ಮಾಡೋದು ಅಷ್ಟೇ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಬಂತು. ಈ ಥರ ಆಗಿತ್ತು. ಈ ವಿಡಿಯೋ ಹಾಗೆ ಕಂಟಿನ್ಯೂ ಆಗುತ್ತೆ. ಅದು ಚಿಟ್ಟೆದು ಏನಿದೆ ಅದ್ರ ಜೊತೆ ಆಟ ಆಡುವಂಥದ್ದು. ಬೇಕಾದರೆ ನೋಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆದರೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.